ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ದಶಪಾಪಹರ ದಶಮಿ ಅಂತಕ್ಕಂಥ ಒಂದು ಆಚರಣೆ ಇದೆ. ಈ ಆಚರಣೆ ಇಲ್ಲಿ ಬರ್ತಕ್ಕಂಥ ದಶಪಾಪಗಳು ಅಂದ್ರೆ ಏನು ಅಂತಕ್ಕಂಥ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಬಹಳ ಕುತೂಹಲಕಾರಿಯಾದ ಒಂದು ಇದು ಪಾಪಗಳ ಪಟ್ಟಿ ಇಲ್ಲಿ. ದಶ ಅಂದ್ರೆ 10, ಪಾಪ ಅಂದ್ರೆ ಅಶುದ್ಧಿ ಅಥವಾ ನಾವು ಮಾಡದೇ ಇರತಕ್ಕಂಥ ಕಾರ್ಯ ಅಥವಾ ಅಧರ್ಮ, ದುಷ್ಕರ್ಮ, ಒಳ್ಳೆ ಕರ್ಮ ಅಲ್ಲ, ಕೆಟ್ಟ ಕರ್ಮ, ನಾವು ಮಾಡದೇ ಇರತಕ್ಕಂಥ ಕರ್ಮ, ಮಾಡಬಾರ್ದಂಥ ಇದು ಕರ್ಮಗಳು. ಹರ ಅಂದ್ರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಒಂದು ವ್ರತ. ಇಲ್ಲಿ 10 ವಿಧದ ಪಾಪಗಳನ್ನು ನಿವಾರಿಸುವ ಒಂದು ದಿವಸ ದಶಪಾಪಹರ ದಶಮಿ ದಿವಸ ಅದಿರುತ್ತೆ. ಮುಂದಿನ ಯಾವುದೋ ತಿಂಗಳಲ್ಲಿ ಬರುತ್ತೆ ಅಂತಕ್ಕಂಥ ಇರಲಿ. ಇಲ್ಲಿ ಪಾಪ ಅಂದ್ರೆ ಯಾವ ರೀತಿ ನಾವು ನೋಡಬೇಕು ಅಂದ್ರೆ, ಪಾಪ ಅಂತಕ್ಕಂಥದ್ದು ದೇವರು ಕೋಪಗೊಳ್ಳುವ ಕೆಲಸ ಅಂತ ಅನ್ಕೊಂಡ್ರೆ ಅಲ್ಲ, ಅದು ಬೇರೆ ರೀತಿ. ದೇವರು ಕೋಪಗೊಳ್ಳೋದು ಅದೊಂದು ಭಾಗ ಇರಲಿ. ಭಾರತೀಯ ತತ್ವದಲ್ಲಿ ಪಾಪ ಅಂದ್ರೆ 3 ತ್ರಿಕರಣ ಅಥವಾ ಮನಸ್ಸು, ಮನೋವಾಕ್ಕಾಯಜಂ ಅಂತ ಹೇಳ್ತಾರಲ್ಲ, ಆ ರೀತಿ. ಮನಸ್ಸು, ಮಾತು, ವಾಕ್ ಮತ್ತು ಕರ್ಮ ಮಾಡ್ತಕ್ಕಂಥ ಕೆಲಸಗಳು ಇವು ಅಶುದ್ಧಗೊಳಿಸಿ, ಅಂದ್ರೆ ಇದೆಲ್ಲ ಕೆಟ್ಟದಾಗಿ ಮಾಡಿದಾಗ ದುಃಖ, ಅಶಾಂತಿ, ಅಜ್ಞಾನಕ್ಕೆ ಕಾರಣವಾಗುವ ಒಂದು ವರ್ತನೆ. ಇವು ಮನಸ್ಸಿನಿಂದ ಆಗ್ಬೋದು, ವಾಕಿಂದ ಆಗ್ಬೋದು, ಅಥವಾ ಕರ್ಮ ನಾವು ಮಾಡ್ತಕ್ಕಂಥ ಕೆಲಸಗಳಿಂದ ಕೂಡ ಆಗ್ಬೋದು. ಇದು 3ರಿಂದ ಆಗತಕ್ಕಂಥದ್ದು ದಶವಿಧ ಪಾಪಗಳು. ಈ ಧರ್ಮಶಾಸ್ತ್ರದಲ್ಲಿ ಇವನ್ನ 3 ಭಾಗಗಳಾಗಿ ಅದನ್ನು ವಿಂಗಡಿಸ್ತಾರೆ. ಒಂದು ಕಾಯಿಕ ಪಾಪ ಅಂದ್ರೆ ದೇಹದಿಂದ ಮಾಡತಕ್ಕಂಥದ್ದು. ಇನ್ನೊಂದು ವಾಕ್ ಅಂದ್ರೆ ಬಾಯಿ ಮಾತಿನಿಂದ ಮಾಡ್ತಕ್ಕಂಥದ್ದು. ಇನ್ನೊಂದು ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು. ನೋಡಿ, ಇವು 3 ಎಷ್ಟು ಚೆನ್ನಾಗಿ ಅವರು ವಿವರಿಸಿದ್ದಾರೆ ಅಂದ್ರೆ, ದೇಹದಿಂದ ಮಾಡ್ತಕ್ಕಂಥ ಪಾಪಗಳು ಹೇಗಿದ್ರೆ ಹಿಂಸೆ, ಅನವಶ್ಯಕವಾಗಿ ಜೀವಿಗಳಿಗೆ ನೋವು ಕೊಡುವುದು. ಇನ್ನೊಬ್ಬರಿಗೆ, ಮನುಷ್ಯರಿಗೆ ಅಲ್ಲ, ಎಲ್ಲರಿಗೂ, ಸಕಲ ಚರಾಚರಗಳಿಗೂ ಕೂಡ ನಾವೇನಾದರೂ ಅಚರ ಅಲ್ಲ, ಸಕಲ ಚರ ವಸ್ತುಗಳಿಗೆ ಅಂದರೆ ಜೀವ ಇರತಕ್ಕಂಥದಕ್ಕೆ ಹಿಂಸೆ ಮಾಡುವುದು, ಇದು ಒಂದು ಪಾಪ. ವಿನಾಕಾರಣ ಹಿಂಸೆ. ಕಳುವು ಅಂತಕ್ಕಂಥದ್ದು ಪರರ ವಸ್ತುವನ್ನು ಅನ್ಯಾಯವಾಗಿ ತೆಗೆದುಕೊಳ್ಳುವುದು. ಅವರಿಗೆ ಯಾವುದೇ ಒಂದು ರೀತಿಯ ಉಪಕಾರ ಮಾಡದೆ ಸುಮ್ಮನೆ ಪರರ ವಸ್ತುವನ್ನ ಗೊತ್ತಾಗದ ಹಾಗೆ, ಗೊತ್ತಿರುವ ಹಾಗೆ ಅದರಲ್ಲೆಲ್ಲ ದರೋಡೆ ಮಾಡ್ತಕ್ಕಂಥದ್ದು, ಕಳ್ಳತನ ಮಾಡ್ತಕ್ಕಂಥ ಇವೆಲ್ಲವೂ ಬರುತ್ತೆ, ಕಳುವು. 3ನೇದು ದುಶ್ಚರಿತ್ರೆ ಅಂದ್ರೆ ಅಧರ್ಮ, ಕಾಮ. ಇದು ಕಾಯಿಕ ಪಾಪಗಳು. ಅಂದ್ರೆ ಅನೈತಿಕ ಕಾಮಾಚರಣೆ. ಯಾವುದೋ ಒಂದು ಇಷ್ಟ ಇದೆ ಅಂದರೆ ನೈತಿಕತೆಯನ್ನು ಬಿಟ್ಟು ನಾನು ಆ ವಸ್ತುವನ್ನು ಪಡೆದುಕೊಳ್ಳುವುದು, ಈ ರೀತಿಯ ಇದೆಯಲ್ಲ, ಇದು ದುಶ್ಚರಿತ್ರೆ. ಇವು 3 ಕೂಡ ಕಾಯಿಕ ಪಾಪಗಳು. ಇನ್ನು ಇದಾದ ನಂತರ ವಾಚಕ ಅಂದರೆ ಬಾಯಿ ಮಾತಿನಿಂದ ಮಾಡ್ತಕ್ಕಂಥ ಪಾಪಗಳು ಯಾವುದು ಅಂತಕ್ಕಂಥದ್ದು. ನೋಡಿ, ಇವು ಡೈರೆಕ್ಟಾಗಿ ಹಿಂಸೆ, ಕಳುವು, ದುಶ್ಚರಿತ, ಕಾಯಿಕ ಪಾಪಗಳಿದೆಯಲ್ಲ, ಡೈರೆಕ್ಟಾಗಿ ಎಫೆಕ್ಟ್ ಮಾಡಿಬಿಡುತ್ತೆ ಇನ್ನೊಬ್ಬರನ್ನ. ಹಿಂಸೆ ಮಾಡಿದಾಗ ನೋವಾಗತ್ತೆ, ಕಳುವು ಮಾಡಿದಾಗ ಅವರಿಗೆ ಸಂಕಟ ಆಗುತ್ತೆ, ದುಶ್ಚರಿತ್ರೆ ಮಾಡಿದಾಗ ಅವರಿಗೆ ಮನಸ್ಸಿಗೆ ಭಾಳ ನೋವಾಗತ್ತೆ, ಈ ಥರ. ಇನ್ನು ವಾಚಿಕ ಮಾತಿನಿಂದ ಮಾಡ್ತಕ್ಕಂಥ ಯಾವುದಂದ್ರೆ ಸುಳ್ಳು ಹೇಳುವುದು, ಅಸತ್ಯವಾದ ಮಾತು, ಕಠೋರ ವಾಕ್ಯ, ನಿಷ್ಠುರವಾಗಿ ಮಾತಾಡೋದು. ಕಠೋರಕ್ಕೂ ನಿಷ್ಠುರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಇರಲಿ. ಕಠೋರ ಅಂದರೆ ಸಿಕ್ಕಾಪಟ್ಟೆ ಇತರರಿಗೆ ನೋವುಂಟು ಮಾಡುವ ಮಾತು, ಬೈಗುಳ, ಈ ರೀತಿ. ಹೊಡೆಯೋದಕ್ಕಿಂತ ಹೆಚ್ಚಾಗಿ ಇದು ಮಾತಿಗೆ, ಮನಸ್ಸಿಗೆ ನಾಟುತ್ತೆ. ಇದು ಕಠೋರ ವಾಕ್ಯ, ಸುಳ್ಳು, ಅಪವಾದ ಅಂದರೆ ಇಲ್ಲದ್ದನ್ನು ಇನ್ನೊಬ್ಬರಿಗೆ ಹೇಳುವುದು, ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಕೆಟ್ಟದಾಗಿ ಹೇಳುವುದು, ಇಲ್ಲದೆ ಇರತಕ್ಕಂಥ ಇದು ಚಾಡಿ ಮಾತು ಅಂತ ಹೇಳ್ತಾರಲ್ಲ, ಅದು ಅಪವಾದ. ಆಮೇಲೆ ವ್ಯರ್ಥ ಪ್ರಲಾಪ, ಇದು ಬಹಳಷ್ಟು ನಾವು ಮಾಡ್ತಾ ಇರ್ತೀವಿ. ಅರ್ಥವಿಲ್ಲದ, ಅಶುದ್ಧ, ಅತಿಯಾದ ಮಾತು, ಅಲ್ಲಿ ಏನು ಗೊತ್ತಿಲ್ಲ, ಗುರಿ ಇಲ್ಲ, ಏನೋ ಮಾತಾಡ್ತಾನೆ ಇರ್ತೀವಲ್ಲ, ಇದು ವ್ಯರ್ಥ ಪ್ರಲಾಪ. ಇವು 4 ಕೂಡ ಕಠೋರ ವಾಕ್ಯ, ಸುಳ್ಳು ಮಾತು, ಕಠೋರ ವಾಕ್ಯ,
ಮತ್ತು ಅಪವಾದ, ಚಾಡಿ ಹೇಳುವುದು, ವ್ಯರ್ಥ ಪ್ರಲಾಪ, ಇವು 4 ಕೂಡ ವಾಚಿಕ ಪಾಪಗಳು, ಮಾತಿನಿಂದ ಬರ್ತಕ್ಕಂಥವು. ಇನ್ನು ಮಾನಸಿಕ ಪಾಪಗಳು, ಮನಸ್ಸಿನಿಂದ. ವಾಚಿಕ ಪಾಪಗಳು ಕೂಡ ಮನಸ್ಸಿಗೆ, ದೇಹಕ್ಕೆ ನೋವು ಉಂಟು ಮಾಡದಿದ್ರೆ ಮನಸ್ಸಿಗೆ ಭಾಳ ನೋವು ಉಂಟು ಮಾಡುತ್ತೆ. ಇನ್ನು ಮಾನಸಿಕ ಪಾಪಗಳಿದೆಯಲ್ಲ, ಇದು ಇನ್ನೊಬ್ಬರನ್ನ ಅದೇನು ಮಾಡಲ್ಲ, ತನಗೇ ಅದು ಒಂದು ರೀತಿ ಕೆಟ್ಟ ಇದನ್ನು ತನಗೇ ಎಫೆಕ್ಟ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು. ಲೋಭ, ಅತಿಯಾದ ಆಸೆ, ಅದು ಬೇಕು, ಇದು ಬೇಕು, ಇದು ಬೇಕು. ದ್ವೇಷ, ಕ್ರೋಧ, ಅಸಹನೆ, ದ್ವೇಷ ಭಾವ, ಇನ್ನೊಬ್ಬರ ಬಗ್ಗೆ ಒಂದು ರೀತಿಯ ದ್ವೇಷ ಭಾವ. ಆಮೇಲೆ ಮಿಥ್ಯಾದೃಷ್ಟಿ, ಅಧರ್ಮ ಚಿಂತನೆ, ಅಂದರೆ ತಪ್ಪು ಚಿಂತನೆ, ಅಹಂಕಾರ, ಅಧರ್ಮದ ಭಾವ, ಇವೆಲ್ಲವೂ ಕೂಡ ಮಿಥ್ಯಾದೃಷ್ಟಿ. ಇವು 3 ಕೂಡ ಮಾನಸಿಕ ಪಾಪಗಳು. ಒಟ್ಟಾರೆ ಈ 10 ಪಾಪಗಳು. ಇದು ಯಾಕೆ ಪಾಪ ಅಂತಾರೆ ಅಂದರೆ, ಇವು ಒಂದು ರೀತಿ ಮನಸ್ಸನ್ನು, ಇವು ಯಾವುದೇ ನೋಡಿ, ಇವೆಲ್ಲ ಕೂಡ ನಮ್ಮ ಮನಸ್ಸಿಗೆ, ಇನ್ನೊಬ್ಬರ ಮನಸ್ಸಿಗೆ ಒಂದು ರೀತಿ ಅಶಾಂತಗೊಳಿಸುತ್ತದೆ, ನೆಮ್ಮದಿ ಕೆಡಿಸುತ್ತೆ, ಆ ಸಂಬಂಧಗಳನ್ನು, ಇರ್ತಕ್ಕಂಥ ಒಳ್ಳೆಯ ಸಂಬಂಧಗಳನ್ನು ಕೆಡಿಸುತ್ತೆ, ನನ್ನ ಅಹಂಕಾರ ಹೆಚ್ಚಿಸುತ್ತೆ. ಮತ್ತು ಆಂತರ್ಯದಲ್ಲಿ ಅದು ಶುದ್ಧಿ, ಆಂತರ್ಯದಲ್ಲಿ ನಮ್ಮ ಇದನ್ನು, ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ, ಆ ಶುದ್ಧಿಯನ್ನು ಕಡಿಮೆ ಮಾಡುತ್ತೆ ಅಂತಕ್ಕಂಥ. ಇದರ ಪರಿಣಾಮ ಏನಂತಂದರೆ, ಮನಸ್ಸಿನಲ್ಲಿ ಅಶಾಂತಿ, ಭಯ, ಒಬ್ಬರನ್ನೆಲ್ಲ ಹೊಡೆದ್ರೆ ಅವನು ತಿರ್ಗಾ ಮತ್ತನೆಲ್ಲ ಹೊಡಿತಾನೋ ಅಂತ ಭಯ, ಕೋಪ, ಇನ್ನೊಬ್ಬರ ಮೇಲೆ ಕೋಪ, ಅತೃಪ್ತಿ, ಎಷ್ಟು ಸಿಕ್ಕರೂ ಇನ್ನೂ ಸಾಲದು, ಏನೋ ಇದೆ. ಇನ್ನು ಆತ್ಮವಿಚ್ಛಿನ್ನತೆ, ಇವೆಲ್ಲವೂ ಕೂಡ ಈ ಪಾಪದಿಂದ ಆಗತಕ್ಕಂಥ ಪರಿಣಾಮಗಳು. ಅಂದರೆ ಈ ಪಾಪ ಅಂದರೆ ದೇವರ ಶಿಕ್ಷೆನಾ ಅಂತಕ್ಕಂದ್ರೆ, ಪಾಪ ಅಂದರೆ ಕೇವಲ ಪನಿಷ್ಮೆಂಟ್ ಸಿಸ್ಟಮ್ ಅಂತಲ್ಲ, ಹೆಚ್ಚಾಗಿ ಮನಸ್ಸು ಮತ್ತು ಕರ್ಮದ ಅಸಮತೋಲನ, ಒಂದು ರೀತಿಯ ಅನ್ಬ್ಯಾಲೆನ್ಸ್ ಅಂತ. ಸುಳ್ಳು ಇಟ್ ಲೀಡ್ಸ್ ಟು ಭಯ ಹುಟ್ಟಿಸುತ್ತೆ. ದ್ವೇಷ ಮನಸ್ಸನ್ನು ಒಂಥರ ಕೆಟ್ಟದಾಗಿ ವಿಷಗೊಳಿಸುತ್ತದೆ. ಲೋಭ ಶಾಂತಿ ಕಳೆದುಕೊಳ್ಳುತ್ತದೆ ಇದರಿಂದ. ಉದಾಹರಣೆಗೆ, ಸೊ ದಶಾಪಹರ ದಶಮಿ ಅನ್ನು ಯಾಕೆ ಆಚರಿಸ್ತಾರೆ ಅಂದರೆ, ಈ ತಿಥಿಯಲ್ಲಿ ಸ್ನಾನ, ದಾನ, ಜಪ, ವಿಷ್ಣು ಸ್ಮರಣೆ, ಉಪವಾಸ, ಆತ್ಮ ಪರಿಶೀಲನೆ ಇವೆಲ್ಲ ಮಾಡೋದ್ರಿಂದ ಒಳಗಿನ ಅಶುದ್ಧಿಗಳನ್ನು ಕಡಿಮೆ ಮಾಡಬಹುದು. ಇದನ್ನೆಲ್ಲವನ್ನು ಮನನ ಮಾಡಿಕೊಂಡು, ಇದನ್ನೆಲ್ಲ ಮಾಡದೇ ಇರೋ ರೀತಿಯಲ್ಲಿ ಇದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದನ್ನು ಮಾಡ್ಬೋದು ಅಂತಕ್ಕಂಥದ್ದು. ಅಪಹಾರ ಅಂದರೆ ಇವೇನು ಮ್ಯಾಜಿಕ್ ರಿಮೂವಲ್ ಏನಲ್ಲ, ಇದು ಕೇವಲ ಒಂದು ದಿವಸ ಪೂಜೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಎಲ್ಲ ಪಾಪಗಳೆಲ್ಲ ಹೋಗುತ್ತೆ ಅಂತಲ್ಲ. ನಿಜವಾದ ಅರ್ಥ ಆ ದಿವಸದಲ್ಲಿ ಆತ್ಮ ಪರಿಶೀಲನೆ, ನಾನೇನು ಮಾಡಿದ್ದೆ ಹಿಂದೆ, ಆ ತಪ್ಪುಗಳನ್ನು ಮುಂದೆ ಮಾಡಬಾರ್ದು ಅಂತಕ್ಕಂಥದ್ದು, ಒಳಗಡೆ ನಮ್ಮ ಬದಲಾವಣೆ ಆಗತಕ್ಕಂಥದ್ದು ಆ ಪಾಪಹಾರ ಮಾಡಬೇಕಾದಂಥ ಕರ್ತವ್ಯ. ಹೊರಬರುವ ಮಾರ್ಗಗಳು ಏನಂತಂದರೆ, ಭಾರತೀಯ ಧರ್ಮದಲ್ಲಿ ಇದರಿಂದ ಈ ಎಲ್ಲ ಪಾಪಗಳಿಂದ ಬರಬೇಕಂದ್ರೆ ಸತ್ಯನಿಷ್ಠ ಜೀವನ, ಅಹಿಂಸೆ, ಜೀವಿಗಳಿಗೆ ಹಿಂಸೆ ಕೊಡದೇ ಇರತಕ್ಕಂಥದ್ದು, ದಾನ, ಸ್ವಾರ್ಥ ಕಡಿಮೆ ಮಾಡಿಕೊಂಡು ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದು, ಜಪ ಮತ್ತು ಧ್ಯಾನ, ಮನಃಶುದ್ಧಿಗೆ, ಕ್ಷಮೆ, ದ್ವೇಷ ನಿವಾರಣೆಗೆ, ದ್ವೇಷವನ್ನು ಇದು ಬಿಟ್ಬಿಟ್ರೆ ಆಯ್ತು ಅಷ್ಟೇ. ಸತ್ಸಂಗ, ಒಳ್ಳೆಯ ಚಿಂತನೆಗಳಿಗೆ ಒಳ್ಳೆಯ ಜೊತೆ ಸೇರಿಕೊಂಡ್ರೆ ಅದು ಸತ್ಸಂಗ. ಆಮೇಲೆ ಆತ್ಮ ಪರಿಶೀಲನೆ, ತಪ್ಪುಗಳನ್ನು ಅರಿತು ಸರಿಪಡಿಸುವುದಿದೆಯಲ್ಲ, ಇದು ದಶ ಪಾಪಹರದ ನಿವಾರಣೆಗೆ ಮಾಡ್ತಕ್ಕಂಥದ್ದು. ಇನ್ನು ವಿಷ್ಣು ಸ್ಮರಣೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಅಂತ ಪರಂಪರೆ ಹೇಳುತ್ತೆ. ವಿಷ್ಣು ನಾಮಸ್ಮರಣೆ, ಜಪ, ಭಕ್ತಿ. ಈಗ ಆಧುನಿಕವಾಗಿ ನೋಡ್ಬೋದು ಅಂದರೆ, ಇದು ಸೈಕಲಾಜಿಕಲ್ ಇಂಪ್ಯೂರಿಟೀಸ್ ಇವೆಲ್ಲವೂ ಕೂಡ ಒಂದು ನೆಗೆಟಿವ್ ಟೆಂಡೆನ್ಸೀಸ್ ಅಂತಾರಲ್ಲ, ಆ ರೀತಿಯಾದ್ದು ಡಿಸ್ಟ್ರಕ್ಟಿವ್ ಹ್ಯಾಬಿಟ್ಸ್ ಇವೆಲ್ಲ ನಾವೊಬ್ಬರೇ ಅಲ್ಲ, ಎಲ್ಲರೂ ಸಮಾಜದಲ್ಲಿ ನಮಗೆ ಎಲ್ಲರಿಗೂ ಒಂಥರ ಡಿಸ್ಟ್ರಕ್ಟಿವ್ ಹ್ಯಾಬಿಟ್ಸ್. ಕೇವಲ ಭಯ ಹುಟ್ಟಿಸಲ ಏನಲ್ಲ, ಇದು ಭಾರತೀಯ ಪರಂಪರೆ ಉದ್ದೇಶ ಭಯ ಅಲ್ಲ, ಆತ್ಮಶುದ್ಧಿಗಾಗಿ. ಮುಖ್ಯವಾಗಿ ಇದು ನಿಜವಾದ ಶುದ್ಧಿ ಹೊರಗೆ ಮಾತ್ರವಲ್ಲ, ಒಳಗಿನಿಂದ ಕೂಡ ಆರಂಭವಾಗಬೇಕು ಅಂತಕ್ಕಂಥದ್ದು. ಸರಳವಾಗಿ ಹೇಳಬೇಕಾಗಿದ್ರೆ, ದಶಪಾಪ ಅಂದರೆ ದೇಹ, ಮಾತು ಮತ್ತು ಮನಸ್ಸಿನ 10 ಅಶುದ್ಧಿಗಳು. ಇವು ಜೀವನದಲ್ಲಿ ಅಶಾಂತಿ ಮತ್ತು ಅಧರ್ಮಕ್ಕೆ ಕಾರಣವಾಗುತ್ತವೆ. ದಶಮಿ ದಿನ ಹುಸುಮ್ ಮಾಡಬೇಕು, ದಶಮಿ ದಿನ ಅಂತೇನಿಲ್ಲ. ಆತ್ಮಶುದ್ಧಿ, ಜಪ, ದಾನ ಮತ್ತು ಸಂಕಲ್ಪಕ್ಕೆ ಮಹತ್ವ ಇರತಕ್ಕಂಥದ್ದು. ನಿಜವಾದ ಪಾಪಹಾರ ಯಾವುದಂತಂದರೆ ಒಳಗಿನ ಪರಿವರ್ತನೆ ಮತ್ತು ಧರ್ಮಮಯ ಜೀವನವೇ ಒಳಗಿನ ಪರಿವರ್ತನೆ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ದಶಪಾಪಹಾರ ಇದರ ಬಗ್ಗೆ ನಾವು ಚಿಂತನೆಯನ್ನು ತಮ್ಮ ಮುಂದಿಟ್ಟಿದ್ದೇವೆ.
ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.